ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶುಭೋದಯ. ಇದು ನೋಡಿ, ಓಕ್ಲಹೋಮಾ ಸಿಟಿ ಅಂತ. ಓಕ್ಲಹೋಮಾ ರಾಜ್ಯದ ರಾಜಧಾನಿ ಓಕ್ಲಹೋಮಾ ಸಿಟಿಯಿಂದ ಸ್ವಲ್ಪ ದೂರದಲ್ಲಿ ನನ್ನ ಸ್ನೇಹಿತನ ಮನೆ ಇದೆ. ಆತನ ಮನೆ ನನ್ನ ಹೈಸ್ಕೂಲ್ ಮಿತ್ರ, ಬಹಳ ಹೃದಯವಂತಿಕೆ ಇರೋಂಥ ಮನುಷ್ಯ. ನಾನು ಹೋಟ್ಲಲ್ಲಿ ರೂಮ್ ಮಾಡ್ತೀನಿ ಅಂದರು, ಬೇಡ ಅಂಥೇಳಿ ನಮ್ಮ ಮನೆಗೆ ಬಾ ಅಂತ ಹೇಳಿದ್ರು. ಹಾಗಾಗಿ ನಾನು ಈಸ್ಟರ್ನ್ ಯುರೋಪ್ ಟೂರ್ ಮುಗಿಸ್ಕೊಂಡು ಭಾಳಷ್ಟು ನಮಗೆ ಹೆಲ್ಪ್ ಮಾಡಿದ್ರು. ಅಮೆರಿಕಾಗೆ ಮೊದಲನೇ ಭೇಟಿ ಈ ಮನೆ ಅಂದರೆ, ನಾವು ಈ ಥರ ಜಾಗಗಳಲ್ಲಿರೋದಕ್ಕೆ ಚಿಕ್ಕಮಗಳೂರಿಗೆ ಹೋಗ್ತೀವಿ. ವರ್ಷಕ್ಕೊಂದ್ಸಲಿ 2 ಸಲ ಈ ಥರ ಜಾಗಗಳಿರೋದಕ್ಕೆ, ಈ ಥರ ರೆಸಾರ್ಟ್ ಥರ ಜಾಗ. ಇವರು ದಿನನಿತ್ಯ ಮನೆಯೇ ಈ ಥರ ಇರುತ್ತೆ. ಇಷ್ಟು ಜಾಗ ರೋಡಿಗೆ ಬಿಡಬೇಕು, ಮುಂದ್ಗಡೆ ಇಷ್ಟು ಜಾಗ ಬಿಟ್ಕೋಬೇಕು, ಆಮೇಲೆ ಮನೆ ಕಟ್ಟಬೇಕು. ಇದೆಲ್ಲ ಇವ್ರ ಜಾಗನೇ ನೋಡಿ. ಇಷ್ಟು ಬಿಟ್ಟಿದ್ದಾರೆ ಮುಂದ್ಗಡೆ. ನಮ್ಮಲ್ಲಿ ಫುಲ್ ಅಣ್ಸ್ಕೊಂಡು ಕಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಗೌರ್ಮೆಂಟವರು. ಸೊ ಎಲ್ಲ ಫುಲ್ ಮನೆ ಮುಂದೆ ಹುಲ್ಲು, ಹೂವಿನ ಗಿಡಗಳು, ಏನು ಬ್ಯೂಟಿಫುಲ್ ಆಗಿದೆ ನೋಡಿ ಮನೆ. ಹಿಂದ್ಗಡೆ ಅಲ್ಲಿವರೆಗೂ, ಆ ಎಂಡ್ವರೆಗೂ ಇವ್ರದ್ದೇ ಮನೆ ಜಾಗ ನೋಡಿ. ಅಲ್ಲಿವರೆಗೂ ಇವ್ರಿಗೆ ಹಿಂದ್ಗಡೆ ಫೆನ್ಸ್ ಹಾಕಿಲ್ಲ. ಇದು ಒಂದು ಶೆಡ್ಡು, ಇದೊಂದು ಕಾರ್ ಶೆಡ್ಡು. ಮನೆ ಬ್ಯೂಟಿಫುಲ್ಲಾಗಿದೆ ಮನೆ. 4-5 ರೂಮ್ಗಳು. ಇವ್ರ ಕಡೆ ಫೆನ್ಸ್ ಹಾಕ್ಕೊಂಡಿದ್ದಾರೆ, ಪಕ್ಕದ ಪ್ರಾಪರ್ಟಿಯವರು. ಇವ್ರದ್ದು ಇಲ್ಲಿದೆ. ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ಈ ಹುಲ್ಲಲ್ಲಿ ಸ್ವಲ್ಪ ಹಾವುಗಳಿದೆ ಅಂತ ಹೇಳಿ ಎಲ್ಲ ಏನು ಟ್ರೀಟ್ಮೆಂಟ್ ಪ್ಲ್ಯಾಂಟ್ಗಳ ಥರ ಮಾಡಿದ್ದಾರೆ. ವಾಟ್ರದೋ ಗ್ಯಾಸ್ದೋ ಏನೋ ಗೊತ್ತಿಲ್ಲ ಅದು. ಇಲ್ಲಿ ಹಿಂದ್ಗಡೆ ಒಂದು ಸಿಟ್ಔಟು ಜಾಗ ಬ್ಯೂಟಿಫುಲ್ ಆಗಿದೆ. ಇದು ನೋಡಿ, ಎಲ್ಲ ಆತನೇ ಮಾಡಿದ್ದಾನೆ. ಅದು ಆತನ ವರ್ಕ್ ಸ್ಟೇಷನ್ನು. ಹಾಬಿಯಾಗಿ ಒಂದು ಕಾರ್ಪೆಂಟ್ರಿ ಸ್ಟೇಷನ್ ಮಾಡ್ಕೊಂಡಿದ್ದಾನೆ. ಅವ್ರು ಕೆಲಸ ಮಾಡೋದು ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸು. ಆದರೂ ವಾರಕ್ಕೊಂದು 2 ದಿನ ಕೆಲಸ ಮಾಡಲಿಕ್ಕೆ ಒಂದು ಕಾರ್ಪೆಂಟ್ರಿದು ಒಂದು ವರ್ಕ್ಶಾಪು ಅಷ್ಟು ದೊಡ್ಡದು ಮಾಡ್ಕೊಂಡಿದ್ದಾನೆ. ಇದೆಲ್ಲ ಆತನೇ ಮಾಡಿದ್ದಾನೆ ನೋಡಿ. ಇದು ಪಾಟು ಗಿಡ ಹಾಕೋದಕ್ಕೆ, ಇದು ಮೇಲ್ಗಡೆ ಲೈಟ್ ಬರುತ್ತೆ. ಇದಿಷ್ಟು 4-5 ಆತನೇ ಮಾಡಿದ್ದಾನೆ. ಆ ಥರ ಸುಮಾರು ಮಾಡಿದ್ದಾನೆ. ಮನೆ ಒಳಗಡೆ ಡ್ರಾಯರ್ಗಳು, ಕಬೋರ್ಡ್ಗಳು, ಡೈನಿಂಗ್ ಟೇಬಲ್ಲು, ಏನು ಬೇಕಾದ್ರೂ ಮಾಡ್ತಾನೆ. ಗಿಡಗಳೆಲ್ಲ ಆತನೇ ಹಾಕಿದ್ದಾನೆ. ಭಾಳ ಖುಷಿಯಾಗುತ್ತೆ ನೋಡೋದಕ್ಕೆ. ಮುಂದ್ಗಡೆ ಮನೆ, ಹಿಂದ್ಗಡೆಗೆ ಈ ಥರ ತೋಟ, ಚಿಕ್ಕದೊಂದು ತೋಟ ಮಾಡ್ಕೊಬೋದು ನೋಡಿ. ಅವರೆಲ್ಲ ಅಲ್ಲಿ ಗಿಡಗಳು ಬೆಳ್ಕೊಂಡಿದ್ದಾರೆ, ತರಕಾರಿ ಗಿಡಗಳು. ಇವರಿಲ್ಲಿ ಮಕ್ಕಳಿಗೆ ಏನು ಜಾರಬಂಡೆ ಥರ ಮಾಡಿದ್ದಾರೆ, ಟ್ರ್ಯಾಂಪಲಿನ್ ಹಾಕ್ಕೊಂಡಿದ್ದಾರೆ. ಒಂದ್ರ ಪಕ್ಕದಲ್ಲಿ ಒಂದೆಲ್ಲ ಹಿಂಗೆ ಫೆನ್ಸ್ ಹಾಕ್ಕೊಂಬಿಟ್ಟಿದ್ದಾರೆ. ಇವ್ರಿಗೆ 2 ಕಡೆನೂ ಫೆನ್ಸಿಂಗ್ ಆಗಿದೆ. ಅಲ್ಲೊಂದು ಫೆನ್ಸ್ ಹಾಕ್ಕೊಂಡ್ರೆ ಆಯಿತು ಇವ್ರದ್ದು. ಭಾಳ ಚೆನ್ನಾಗಿ ಕಟ್ಕೊಂಡು ಇಲ್ಲಿ ಬಂದಿದ್ದೀವಿ ನಾವು. ಈಸ್ಟರ್ನ್ ಯುರೋಪ್ ಟೂರ್ ಮುಗಿಸ್ಕೊಂಡು ಬಫೆಲೋ ಅನ್ನೋ ರಾಜ್ಯ, ಅಲ್ಲಿ ನಯಾಗ್ರಾ ಫಾಲ್ಸ್ ಇರೋದು, ಅಲ್ಲಿ ಮುಗಿಸ್ಕೊಂಡು ಸೀದಾ ಅಲ್ಲಿಂದ ಇಲ್ಲಿ ಬಂದ್ವಿ. ಚಿಕಾಗೋ ಮೇಲೆ ಫ್ಲೈಟ್ ಹತ್ಕೊಂಡು ವಯಾ ಚಿಕಾಗೋ. ಸೊ 2 ರಾತ್ರಿ ಇಲ್ಲಿ ತಂಗಿದ್ದೀವಿ. ಈಗ 12ನೇ ತಾರೀಕು ಬೆಳಗ್ಗೆ ಇಲ್ಲಿಂದ ನಾವು ಡಲ್ಲಾಸ್ಗೆ ಹೋಗ್ತಾಯಿದ್ದೀವಿ. ಈಗ ಅಸಲಿ ವಿಷಯಕ್ಕೆ ಮಾತಾಡೋಣ ಏನು ಅಂತ. ಸೊ ಬಂದಿರೋ ಉದ್ದೇಶ ಪ್ರಮುಖವಾಗಿ ಏನು ಅಂತಂದರೆ, ವರ್ಲ್ಡ್ ಕಪ್ಪು. ಸೊ ಈ ಸರಿ 2026 ವಿಶ್ವಕಪ್ಗೆ, ಫುಟ್ಬಾಲ್ ವರ್ಲ್ಡ್ ಕಪ್ಪಿಗೆ ಬಂದಿದ್ದೀನಿ. ನಾನೊಬ್ಬ ಫುಟ್ಬಾಲ್ ಅಭಿಮಾನಿ. ಹಾಗೂ ಸ್ಕೂಲಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ 2 ಮ್ಯಾಚ್ ಆಡಿದ್ದೆ. ನಂತರ ಮುಂದುವರ್ಸೋಕ್ಕಾಗಲಿಲ್ಲ. ಸೊ ಈಗ ವಿಶ್ವಕಪ್ಪಿಗೆ ಬಂದಿದ್ದೀವಿ. ನೆನ್ನೆ ಮೇಜರ್ ಅಪ್ಸೆಟ್ ಆಯಿತು. ಸೌತ್ ಕೊರಿಯಾ ಸೋಲಿಸ್ಬಿಟ್ರು ಇವ್ರನ್ನ, ಚೆಕ್ ರಿಪಬ್ಲಿಕ್ನ. ಸೊ ಇನ್ನೂ ಭಾಳಷ್ಟು ಆಗುತ್ತೆ. ಆಗಲೇ ಮೊದಲನೇ ಮ್ಯಾಚಲ್ಲೇ ಮೆಕ್ಸಿಕೋ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚಲ್ಲೇ 3 ರೆಡ್ ಕಾರ್ಡ್ ಬಂದಿದೆ. ಸೊ ಇದು ದಾಖಲೆ. ಲಾಸ್ಟ್ 2 ಟೂರ್ನಮೆಂಟು, ಇಡೀ ಟೂರ್ನಮೆಂಟು 4 ರೆಡ್ ಕಾರ್ಡ್ ಬಂದಿತ್ತು. ನೆನ್ನೆ ಮೊದಲನೇ ಮ್ಯಾಚಲ್ಲೇ 3 ರೆಡ್ ಕಾರ್ಡ್ ಬಂದುಬಿಟ್ಟಿದೆ. ಸೊ ಇನ್ನೂ ಏನೇನಾಗುತ್ತೆ ಗೊತ್ತಿಲ್ಲ. ನನ್ನ ಪ್ರಕಾರ ನನಗೆ ಮೆಸೇಜ್ ಮಾಡ್ತಾಯಿದ್ದಾರೆ ಹಲವಾರು ಸ್ನೇಹಿತರು, ಏನಪ್ಪ ನೀನು ಫುಟ್ಬಾಲ್ ಅಭಿಮಾನಿ, ಯಾವ ದೇಶ ಗೆಲ್ಬೋದು ಫುಟ್ಬಾಲ್ ವರ್ಲ್ಡ್ ಕಪ್ಪು? ಸೊ ನೀನು ಹಲವಾರು ವಿಶ್ವಕಪ್ಗಳು ಹೋಗಿದ್ಯಾ, ಸೊ ಒಂದು ಯಾರು ಗೆಲ್ಬೋದು ಅನ್ನೋದು ನಮಗೊಂದು ಹಿಂಟ್ ಕೊಡು ಅಂತ. ಟೀಮ್ಸ್ ಎಲ್ಲ ಯಾವ ಥರ ಇದೆ ಅಂತ. ನಿಮ್ಗೆ ಗೊತ್ತಿರೋ ಹಾಗೆ 41 ವರ್ಷದ ರೊನಾಲ್ಡೋನು ಈ ವಿಶ್ವಕಪ್ನಲ್ಲಿ ಭಾಗವಹಿಸ್ತಾ ಇದ್ದಾನೆ. ಪೋರ್ಚುಗಲ್ ಟೀಮು. ವರ್ಲ್ಡಲ್ಲಿ ಫೇಮಸ್ ಸ್ಟಾರ್ಸು ರೊನಾಲ್ಡೋ ಮತ್ತು ಮೆಸ್ಸಿಗೆ 37-38 ವರ್ಷ ಆಗಿದೆ. ಆತನೂ ಆಡ್ತಾ ಇದ್ದಾನೆ. ಅದು ಕೊನೆಯ ವಿಶ್ವಕಪ್ಪು. ಲಾಸ್ಟ್ ಟೈಮ್ ಗೆದ್ದಾಗಲೇ ರಿಟೈರ್ಮೆಂಟ್ ಕೊಡ್ಬೋದು ಅಂದ್ಕೊಂಡಿದ್ವಿ, ಬಟ್ ಕೊಡಲಿಲ್ಲ. ಇದೊಂದು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ.
ಇದು ಟೂರ್ನಮೆಂಟ್ಗೂ ಒಳ್ಳೆಯದು. ಪ್ಲಸ್ ಅವರು ಏನೋ ಒಂದು ಇಟ್ಕೊಂಡಿರ್ತಾರೆ, ಇನ್ನೂ ಒಂದು ಗೆಲ್ಲಬೇಕು ಅಥವಾ ಇನ್ನೊಂದು ಹೈಯಲ್ಲಿ ಮುಗಿಸ್ಬೇಕು. ಲಾಸ್ಟ್ ಟೈಮ್ ಗೆದ್ದಿದ್ದು ಫ್ಲೂಕಲ್ಲ. ಇವಾಗ RCB ಅವ್ರು ಮಾಡಿದ್ರು ನೋಡಿ, ಲಾಸ್ಟ್ ಟೈಮ್ ನಾವು ಗೆದ್ದಿದ್ದು ಫ್ಲೂಕಲ್ಲಪ್ಪ, ನಾವು ಗೆದ್ದಿದ್ದು ರಿಯಲ್ ಚಾಲೆಂಜರ್ಸ್ ಬ್ರದರ್ಸ್ ನಾವು ಅಂತ. RCB ಅಂದರೆ ರಿಯಲಾಗಿ ಚಾಲೆಂಜ್ ಮಾಡೋರು ನಾವು ಅಂತ ಪ್ರೂವ್ ಮಾಡಿದ್ರು. ಅದೇ ರೀತಿ ಅವರು ಪ್ರೂವ್ ಮಾಡೋಕ್ಕೆ ಹಲವಾರು ಇರುತ್ತೆ. ಲಾಸ್ಟ್ ಟೈಮು ನಾನು ಅರ್ಜೆಂಟೀನಾನೇ ಪಕ್ಕ ವಿಶ್ವಕಪ್ ಗೆಲ್ಲುತ್ತೆ, ಮೆಸ್ಸಿ ಟೀಮು ಗೆಲ್ಲುತ್ತೆ ಅನ್ನೋದೊಂದು ಇದು ಮಾಡಿದ್ದೆ. ಅದೇ ರೀತಿ ಆಯಿತು. ಈಗ ನೋಡಿ ಎಲ್ಲ ಈ ಥರ ನಮ್ಮ ಸ್ನೇಹಿತರ ಹತ್ರನೂ ಇದೇ ಥರದ್ದಿದೆ. ಟೊಯೋಟೋದು ಸಖತ್ತಾಗಿದೆ. ಟೊಯೋಟೋದವ್ರು ಆ ಥರ ಗಾಡಿ ಯಾಕೆ ಬೆಂಗಳೂರಲ್ಲಿ ಬಿಡೋದಿಲ್ಲ ಗೊತ್ತಿಲ್ಲ, ಅಲ್ಲಿದೆ ಅವ್ರದ್ದು ಫ್ಯಾಕ್ಟ್ರಿ. ಆ ಥರ ಗಾಡಿಗಳು ಬೆಂಗಳೂರಲ್ಲಿ ಬಿಡಬೇಕು. ಬಟ್ ಅದೇ ಮೇಜರ್ ಪ್ರಾಬ್ಲಮ್ ಅಂದರೆ ರೋಡ್ ಚಿಕ್ಕದು, ಹಾಗಾಗಿ ಬಿಡೋಕ್ಕಾಗಲ್ಲ. ಬೆಂಗಳೂರಿನಲ್ಲಿ ಓಡಾಡ್ಸೋದು ಕಷ್ಟ, ಅದು ಬರೀ ಹೈವೇಲಿ ಓಡಾಡಿಸ್ಕೋಬೇಕು. ಸೊ ವಿಶ್ವಕಪ್ಗೆ ಈ ಸಲ ನನ್ನ ಪ್ರಕಾರ ನಾನು 4 ಟೀಮ್ಗಳ ಹೆಸರು ತೊಗೊತೀನಿ ಫೇವ್ರೇಟ್ಸು ಅಂತ. ಅದರಲ್ಲಿ ಒಂದು ಡಾರ್ಕ್ ಹಾರ್ಸ್ ತೊಗೊತೀನಿ. ಡಾರ್ಕ್ ಹಾರ್ಸು ಈ ಸಲ ಅರ್ಜೆಂಟೀನಾ ಮಾಡ್ತಾಯಿದ್ದೀನಿ. ಅದೇನಪ್ಪ ಚಾಂಪಿಯನ್ಸ್ ಲಾಸ್ಟ್ ಟೈಮ್. ಈ ಸಲ ಡಾರ್ಕ್ ಹಾರ್ಸ್ ಅಂದರೆ ಸ್ವಲ್ಪ ಟೀಮು ಗ್ರೂಪಿಂಗು ಮುಂದೆ ಬರೋದನ್ನೆಲ್ಲ ಲೆಕ್ಕ ಹಾಕಿದ್ರೆ ಟೇಬಲ್ ನೋಡಿದಾಗ ಅವ್ರನ್ನ ಡಾರ್ಕ್ ಹಾರ್ಸ್ ಅಂತ ಇಡ್ತೀನಿ, ಅರ್ಜೆಂಟೀನಾನ. ಸೊ 4 ಟೀಮ್ ಯಾವುದು ನಾನು ಕೊಡ್ತೀನಿ ಅಂತಂದರೆ ಸ್ಪೇನು, ನೆದರ್ಲ್ಯಾಂಡ್ಸು, ಫ್ರಾನ್ಸು ಮತ್ತು ಪೋರ್ಚುಗಲ್. ಈ 4 ಟೀಮು, ರೊನಾಲ್ಡೋ ಇರೋ ಟೀಮು ಈ ಟಾಪ್ 4ಅಲ್ಲಿ ಈ 4 ಟೀಮ್ಗಳು ಮುಗಿಸುತ್ತೆ ಅನ್ನೋದು ನನ್ನ ಲೆಕ್ಕಾಚಾರ. ಸ್ಪೇನು, ಪೋರ್ಚುಗಲ್ಲು, ನೆದರ್ಲ್ಯಾಂಡ್ಸ್ ತುಂಬ ಚೆನ್ನಾಗಿದೆ. ಆಮೇಲೆ ಸ್ಪೇನು, ಪೋರ್ಚುಗಲ್ಲು, ನೆದರ್ಲ್ಯಾಂಡ್ಸು, ಫ್ರಾನ್ಸು ಆಬ್ವಿಯಸ್ಲಿ ಒಳ್ಳೆ ಟೀಮು. ಪ್ರತಿ ವರ್ಲ್ಡ್ ಕಪ್ಪಲ್ಲೂ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಟೀಮು. ಜರ್ಮನಿನೂ ಚೆನ್ನಾಗಿದೆ, ಬಟ್ ಅದು 6ನೇ ಪ್ಲೇಸಲ್ಲಿ. ಡಾರ್ಕ್ ಹಾರ್ಸ್ ಅರ್ಜೆಂಟೀನಾ. ಸೊ ನಾನು ನೆದರ್ಲ್ಯಾಂಡ್ಸ್ ವರ್ಸಸ್ ಜಪಾನ್ ಮ್ಯಾಚ್ಗೆ ಹೋಗ್ತಾಯಿದ್ದೀನಿ. ಅದನ್ನು ಪ್ರಮುಖವಾಗಿ ಅದನ್ನೇ ನೋಡಬೇಕು ಅಂತ ಆಯ್ಕೆ ಮಾಡ್ಕೊಂಡಿದ್ದಲ್ಲ. ಡಲ್ಲಾಸಲ್ಲಿ ಸ್ನೇಹಿತರು ಮತ್ತು ರಿಶ್ತೆದಾರಿದ್ದಾರೆ, ಅಂದರೆ ನೆಂಟರು. ಹಾಗಾಗಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಡಲ್ಲಾಸ್ನ ಆಯ್ಕೆ ಮಾಡಿಕೊಂಡೆ. ಆಮೇಲೆ ಡಲ್ಲಾಸಲ್ಲಿ ನಮ್ಮ ಸೌತ್ ಇಂಡಿಯನ್ಸ್ ತುಂಬ ಜನ ಇದ್ದಾರೆ. ದೇವಸ್ಥಾನಗಳಿದೆ, ಒಂದು ಆಂಜನೇಯ ದೇವಸ್ಥಾನ ಇದೆ, ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನಮ್ಮ ಮೈಸೂರಿನವರೇ ಪುರೋಹಿತರಂತೆ ಅಲ್ಲಿ. ಸೊ ಆ ದೇವಸ್ಥಾನ ನೋಡ್ಬೋದು. ಆಮೇಲೆ ನಮ್ಮ ಸೌತ್ ಇಂಡಿಯನ್ ರೆಸ್ಟೋರೆಂಟ್ಗಳು, ಆಂಧ್ರದವ್ರು ತುಂಬ ಜನ ಇದ್ದಾರೆ. ಟೆಕ್ಸಾಸ್ನ ಮಿನಿ ಆಂಧ್ರ ಅಂತ ಕರೀತಾರೆ. ಟೆಕ್ಸಾಸ್ ರಾಜಧಾನಿ ಆಸ್ಟಿನ್ ಆ್ಯಕ್ಚುಲಿ, ಬಟ್ ಡಲ್ಲಾಸ್ ಮೇಜರ್ ಸಿಟಿ. ಇಲ್ಲೆಲ್ಲ ಹಂಗೆ ಮೇಜರ್ ಸಿಟಿಗಳ್ನ, ಜಾಸ್ತಿ ಪಾಪ್ಯುಲೇಷನ್ ಸಿಟಿನ ರಾಜಧಾನಿ ಮಾಡೋದಿಲ್ಲ. ಸಣ್ಣದಾಗಿ ಅದಕ್ಕಿಂತ ಕಮ್ಮಿ ಇರೋಂಥ ಸಿಟಿನ ಆ ರಾಜ್ಯದ ರಾಜಧಾನಿ ಮಾಡ್ತಾರೆ. ಬಟ್ ಇಲ್ಲಿ ಹಂಗಲ್ಲ. ಒಕ್ಲಾಮ ರಾಜ್ಯದಲ್ಲಿ ಒಕ್ಲಾಮ ಸಿಟಿನೇ ದೊಡ್ಡದು. ಇಲ್ಲಿ ಹಂಗೆ ಮಾಡಿದ್ದಾರೆ. ಸೊ ಈ 4 ಜ್ಞಾಪಕ ಇಟ್ಕೊಳ್ಳಿ. ನೋಡೋಣ. ಅದರೊಳಗೆ ನಾನು ಮೊದಲನೇ ಸಲ ವಿಶ್ವಕಪ್ಗೆ ಹೋದಾಗ 2010ರಲ್ಲಿ ಸೌತ್ ಆಫ್ರಿಕಾದಲ್ಲಿ ನೆದರ್ಲ್ಯಾಂಡ್ಸ್ ವರ್ಸಸ್ ಬ್ರೆಜಿಲ್ ಮ್ಯಾಚ್ಗೆ ಹೋಗಿದ್ದೆ. ಎಲ್ಲ ಒಳ್ಳೊಳ್ಳೆ ಟಾಪ್ ಪ್ಲೇಯರ್ಸ್ಗಳ್ನ ನಾನು ಆವಾಗ ನೋಡಿದ್ದು. ಕ್ವಾರ್ಟರ್ ಫೈನಲ್ಸ್ ಅದು. ಆಗ ನೆದರ್ಲ್ಯಾಂಡ್ಸ್ ಗೆಲ್ತು, ಫೈನಲ್ಸಿಗೆ ಬಂತು. ಬಟ್ ಸ್ಪೇನ್ ವಿಶ್ವಕಪ್ ಗೆಲ್ತು. ಈ ಸಲ ನೆದರ್ಲ್ಯಾಂಡ್ಸ್ ಮ್ಯಾಚ್ಗೆ ಹೋಗ್ತಾಯಿದ್ದೀನಿ. ಸೊ ಅವ್ರು ಫೈನಲ್ಸಿಗೆ ಬರ್ಬೋದು, ಗೊತ್ತಿಲ್ಲ. ಬಂದರೆ ಅವ್ರಿಗೆ ಫ್ರಾನ್ಸ್ ಮತ್ತು ಪೋರ್ಚುಗಲ್ ಅಡ್ಡ ಇರ್ತಾರೆ. ಸೊ ಇದಿಷ್ಟು ನನ್ನ ಪ್ರೆಡಿಕ್ಷನ್ನು. ಸ್ನೇಹಿತರು ಮೆಸೇಜ್ ಮಾಡ್ತಾ ಇದ್ದವ್ರಿಗೆಲ್ಲ ಮತ್ತು ಫುಟ್ಬಾಲ್ ಅಭಿಮಾನಿಗಳು ಭಾರತದಲ್ಲಿ ಸಾಕಷ್ಟು ಜನ ಇದ್ದಾರೆ. ಯಾಕೆ ಭಾರತ ಕ್ವಾಲಿಫೈ ಆಗಲ್ಲ ಅಂದರೆ, ಏಷ್ಯಾದಲ್ಲಿ ಕೆಲವು ಟೀಮ್ಗಳು ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಈಗ ಸೌತ್ ಕೊರಿಯಾ, ಜಪಾನು ಇದೆಲ್ಲ. ನಮಗೆ ಬೀಳೋ ಗ್ರೂಪಲ್ಲಿ ಈ ಕತಾರು ಇವರೆಲ್ಲ ಬೀಳ್ತಾರೆ, ಸೌದಿ ಅರೇಬಿಯಾ ಎಲ್ಲ. ಸೊ ಅವ್ರ ಮೇಲೆಲ್ಲ ಆಡೋದು ನಮ್ಮವ್ರ ಕಷ್ಟ. ಇದು ಒಂಥರ ಮ್ಯಾನ್ಲಿ ಗೇಮು ಫುಟ್ಬಾಲು. ಫಿಸಿಕಲ್ ಫಿಟ್ನೆಸ್ ಚೆನ್ನಾಗಿರಬೇಕು. ನಮ್ಮವ್ರದ್ದಿಲ್ಲ ಅಂತಲ್ಲ, ಇದ್ದಾರೆ. ಟ್ಯಾಕು ಹತ್ರ ಬಂದು ದೂರ ಆಗ್ತಾಯಿದ್ದಾರೆ. ಬಹುಶಃ ನನ್ನ ಪ್ರೆಡಿಕ್ಷನ್ ಪ್ರಕಾರ 2034ನಲ್ಲಿ ಸೌದಿ ಅರೇಬಿಯಾದಲ್ಲಿ ವಿಶ್ವಕಪ್ ನಡೆಯುತ್ತೆ. ಆಗ ಇಂಡಿಯಾ ಕ್ವಾಲಿಫೈ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಕ್ವಾಲಿಫೈ ಆದರೆ ಸೌದಿ ಅರೇಬಿಯಾ ಬರೀ 3.5 ಅವರ್ ಜರ್ನಿ. ಲಕ್ಷಾಂತರ ಅಭಿಮಾನಿಗಳು ಬರ್ತಾರೆ ಇಂಡಿಯಾದಲ್ಲಿ ಫುಟ್ಬಾಲ್ ಕ್ರೇಜ್ ತುಂಬ ಇದೆ. ಎಸ್ಪೆಷಲಿ ಕೇರಳ, ಪಶ್ಚಿಮ ಬಂಗಾಳ, ಬೆಂಗಳೂರಲ್ಲೂ ಅಷ್ಟೇ ನಮ್ಮ ಟೀಮ್ ಇದೆ. ಬೆಂಗಳೂರು ಟೀಮು ತುಂಬ ಅಭಿಮಾನಿಗಳಿದ್ದಾರೆ. ಕೇರಳದಲ್ಲಿದ್ದಾರೆ, ಗೋವಾದಲ್ಲಿದ್ದಾರೆ. ಮಹಾರಾಷ್ಟ್ರ ಟೀಮು ಚೆನ್ನಾಗಿದೆ. IPL ಥರ ಅವರು ಮಾಡ್ತಾಯಿದ್ದಾರೆ. ಸೊ ನೋಡೋಣ ಮುಂದೆ ಏನೇನಾಗುತ್ತೆ ಅಂತ. ಇಷ್ಟು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಶುಭ ದಿನ.